ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಶ್ರೇಯಾಂಕ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ. ನಿಮಗೆ ನೀವೆಲ್ಲರೂ ಹೇಗಿದ್ದೀರಾ? ಇವತ್ತು ಕೂಡ ಚೆನ್ನಾಗಿದ್ದೀರಾ, ಸೂಪರ್ ಆಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತಿನ ವಿಡಿಯೋ ಏನಂದರೆ ನಮ್ಮೆಲ್ಲರಿಗೂ ಅವಶ್ಯಕತೆ ಇರುವಂಥ ಟಾಪಿಕ್ ಬಗ್ಗೆ ನಾನು ಮಾತಾಡೋಣ ಅಂದ್ಕೊಂಡಿದ್ದೀನಿ. ಅದೇನೆಂದರೆ ಮನಿ ಸೇವಿಂಗ್ಸ್ ವಿಡಿಯೋ. ಮನಿ ಸೇವಿಂಗ್ಸ್ ನಾವೆಲ್ಲ ಯಾವ ರೀತಿ ಮಾಡ್ಬೋದು, ನಾನು ಯಾವ ರೀತಿ ಮಾಡ್ತೀನಿ, ನನ್ನ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸ್ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ. ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಪ್ಲೀಸ್ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ನನ್ನ ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನನಗೆ ಯಾರೆಲ್ಲ ಸಪೋರ್ಟ್ ಮಾಡ್ತೀರಾ ನಾನು ಕೂಡ ರಿಟರ್ನ್ ನಿಮಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀನಿ. ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀನಿ ಅಂತ. ನಾನು ಕೂಡ ನಿಮಗೆ ಸಪೋರ್ಟ್ ಮಾಡ್ತೀನಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊತೀನಿ. ಬನ್ನಿ ಫ್ರೆಂಡ್ಸ್, ವಿಡಿಯೋ ಸ್ಟಾರ್ಟ್ ಮಾಡಿ. ಫ್ರೆಂಡ್ಸ್, ನಮಗೆ ಯಾರೊಬ್ಬರು ಕೂಡ ನಾವು ಹೀಗೆ ಬದುಕಬೇಕು, ಈ ರೀತಿಯೇ ನಮಗೆ ಯಾರೂ ಕೂಡ ಬುದ್ಧಿ ಹೇಳೋದಕ್ಕೆ ಬರಲ್ಲ. ನಾವು ನಮ್ಮ ಸ್ವಂತ ಬುದ್ಧಿಯಿಂದಲೇ ಮನಿ ಸೇವಿಂಗ್ ಮಾಡೋದು, ಹೇಗೆ ಜೀವನ ನಡೆಸೋದು ಅಂತ ನಾವೇ ಕಲಿಬೇಕು. ನಮ್ಮ ಸ್ವಂತ ಬುದ್ಧಿಯಲ್ಲಿ ಯಾರೊಬ್ಬರು ಕೂಡ ಬರೋದಿಲ್ಲ ಹೇಳ್ಕೊಡೋದಕ್ಕೆ. ನಾವಿವತ್ತು ಕೂಡಿಟ್ಟ ಹಣನೇ ನಮಗೆ ಕಷ್ಟ ಕಾಲಕ್ಕೆ ಬರೋದು. ನಾವಿವತ್ತು ಹಣ ಉಳಿಸಿದ್ರೆ ಅದು ನಮ್ಮನ್ನು ಒಂದಿನ ಉಳಿಸುತ್ತೆ, ಖಂಡಿತವಾಗ್ಲೂ ಉಳಿಸುತ್ತೆ. ಯಾರಾದರೂ ಅಷ್ಟೇ, ನಮ್ಮ ಫ್ರೆಂಡ್ಸು, ರಿಲೇಟಿವ್ಸು ಯಾರು ಕೂಡ ನಮಗೆ ಕೆಲಸಕ್ಕೆ ಬರಲ್ಲ ಆ ಟೈಮಲ್ಲಿ. ಫ್ರೆಂಡ್ಸು ಆಗಲಿ, ನಾವು ಯಾರ ಹತ್ರನೂ ಕೈ ಚಾಚೋಕೋದಕ್ಕೆ ಹೋಗ್ಬಾರ್ದು. ನಾವಿವತ್ತು ಒಂದೊಂದು ರೂಪಾಯಿನೂ ಕೂಡಿಟ್ರೆ ಅದೇ ನಮಗೆ ನಾಳೆ ದಿನ ಉಳಿಸುತ್ತೆ. ಹೇಳಬೇಕು ಅಂದರೆ ಲೈಫಲ್ಲಿ ಕಮಿಟ್ಮೆಂಟ್ ಮತ್ತು ರಿಸ್ಕ್ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ. ಕಮಿಟ್ಮೆಂಟು ಮತ್ತು ರಿಸ್ಕ್ ಇದ್ರೇ ಲೈಫಲ್ಲಿ ನಾವು ಏನಾದರೂ ಮಾಡೋದಕ್ಕಾಗೋದು. ಮನಿ ಸೇವಿಂಗ್ಸ್ ಅಂತ, ಮನಿ ಸೇವಿಂಗ್ಸ್ ಕೂಡ ಅಷ್ಟೇ. ನಾವು ಕಮಿಟ್ಮೆಂಟ್ ಇಟ್ಕೋಬೇಕು ಫಸ್ಟ್ ಲೈಫಲ್ಲಿ. ನಾನು ಗೋಲ್ಡ್ ಚೈನ್ ಕಟ್ಟಬೇಕು, ಅಥವಾ ಚೀಟಿ ಕಟ್ಟಬೇಕು, ಅಥವಾ ಮತ್ತೊಂದು ನಾವು ಏನಾದರೂ ಕಮಿಟ್ಮೆಂಟ್ಸ್ ಇದ್ರೇ ನಾವು ಲೈಫಲ್ಲಿ ಮನಿ ಸೇವ್ ಮಾಡೋದಕ್ಕಾಗೋದು. ಕಮಿಟ್ಮೆಂಟ್ಸ್ ಇಲ್ಲ ಅಂದರೆ ಯಾವುದೇ ರೀತಿ ಟೆನ್ಷನ್ ಕೂಡ ಇರೋದಿಲ್ಲ. ನಮಗೆ ಲೋನ್ ಕಟ್ಟಬೇಕು, ಗೋಲ್ಡ್ ಚೈನ್ ಕಟ್ಟಬೇಕು ಅಂತ ಏನು ಟೆನ್ಷನ್ ಇರೋದಿಲ್ಲ. ಆರಾಮಾಗಿ ನಮಗೇನು ಸ್ಯಾಲ್ರಿ ಬರುತ್ತೆ ಅದನ್ನು ಖರ್ಚು ಮಾಡ್ಕೊಳ್ತಾ ಹೋಗ್ತೀವಿ ಅಷ್ಟೇ. ಒಂದಿನ ನಮಗೆ ಸಮಸ್ಯೆ ಬಂದಾಗ, ನಮಗೆ ಅಮೌಂಟ್ ಅವಶ್ಯಕತೆ ಇದ್ದಾಗ ಯಾರೂ ಕೂಡ ಹೆಲ್ಪ್ ಮಾಡೋದಿಲ್ಲ. ಗೋಲ್ಡ್ ಇದ್ದರೆ ಗೋಲ್ಡ್ ನಮಗೆ ಕೆಲಸಕ್ಕೆ ಬರುತ್ತೆ. ಅದೇ ದುಡ್ಡಲ್ಲಿ ನಾವು ಕೂಡಿಟ್ಟು ಗೋಲ್ಡ್ ಏನಾದರೂ ತೊಗೊಂಡ್ರೆ ಒಳ್ಳೆಯದಾಗುತ್ತೆ ನಮಗೇನೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಟಿಪ್ಸ್ ನಂಬರ್ 1 ಫ್ರೆಂಡ್ಸ್, ನಾನು ಟಿಪ್ಸ್ ನಂಬರ್ 1ನಲ್ಲಿ ಏನು ಮಾಡ್ತೀನಿ ಅಂದರೆ, ನನ್ನ ಹತ್ರ ನಾನು ಫ್ಲಿಪ್ಕಾರ್ಟಿಂದ ಮನಿ ಸೇವಿಂಗ್ ಬಾಕ್ಸ್ ಆರ್ಡರ್ ಮಾಡಿ ತರಿಸ್ಕೊಂಡಿದ್ದೀನಿ. ನಾನು ಯಾವಾಗಲೂ ವರ್ಷ ಇದೇ ರೀತಿ ಮಾಡೋದು. 1 ವರ್ಷದವರೆಗೂ ನಾನು ಅದರಲ್ಲಿ ಫುಲ್ ಅಮೌಂಟ್ ಹಾಕ್ತಲೇ ಇರ್ತೀನಿ. ನೋಡಿ ಫ್ರೆಂಡ್, ನಿಮಗೂ ತೋರಿಸ್ತೀನಿ. ಇದು ಮನಿ ಸೇವಿಂಗ್ ಬಾಕ್ಸ್ ವುಡನ್ದು. ಇದು ನಾನು 200ಗೆ ತರಿಸಿದ್ದು ಫ್ಲಿಪ್ಕಾರ್ಟಿಂದ. ಇದರಲ್ಲಿ 1 ಲ್ಯಾಕ್ವರೆಗೂ ನಾವು ಮನಿ ಸೇವಿಂಗ್ ಮಾಡ್ಬೋದು ವರ್ಷಕ್ಕೆ. ಆದರೆ ನಾನು 1 ಲ್ಯಾಕ್ ಟಾರ್ಗೆಟ್ ಇದರಲ್ಲಿ ಇಟ್ಕೊಂಡಿಲ್ಲ. ನಾನು ಮಂತ್ಲಿ 4,000 ರೂಪಾಯಿ ಇದರಲ್ಲಿ ಹಾಕ್ತೀನಿ. 4,000 ರೂಪಾಯಿ ಮಂತ್ಲಿ ನನ್ನ ಟಾರ್ಗೆಟ್ ಇದೆ. ನನಗೆ ಎಷ್ಟೇ ಕಷ್ಟ ಇದ್ದರೂ ನಾನು ಏನು ಕೆಲ್ಸಕ್ಕೆ ಹೋಗಲ್ಲ ಗೈಸ್. ನಾನು ಕೆಲಸಕ್ಕೆ ಏನು ಹೋಗ್ತಾಯಿಲ್ಲ. ನನಗೇನು ಮನೆ ಖರ್ಚಿಗೆ ನನ್ನ ಹಸ್ಬೆಂಡ್ ಎಲ್ಲ ನನಗೆ ಅಮೌಂಟ್ ಕೊಡ್ತಾರೆ. ತರಕಾರಿಗಿರ್ಬೋದು, ರೇಷನ್ಗೆ, ಹಾಲಿಗೆ, ಏನಾದರೂ ನನ್ನ ಖರ್ಚಿಗೆ ಅಮೌಂಟ್ ಕೊಡ್ತಾರೆ. ನಾನು ಅದರಲ್ಲೇ ಸೇವ್ ಮಾಡ್ತೀನಿ. ಜಾಸ್ತಿ ಅನ್ನೆಸೆಸರಿ ಏನು ನಾನು ಖರ್ಚು ಮಾಡೋಕ್ಕೆ ಹೋಗಲ್ಲ. ಶಾಪಿಂಗ್ ಇರ್ಬೋದು, ಆನ್ಲೈನ್ ಶಾಪಿಂಗ್, ನಾನು ಏನನ್ನು ಅಷ್ಟು ಪರ್ಚೇಸ್ ಮಾಡೋಣ ಆನ್ಲೈನಲ್ಲಾಗಿ. ನಾವು ನಮ್ಮನ್ನು ಫಸ್ಟು ಕಂಟ್ರೋಲಲ್ಲಿ ಇಟ್ಕೋಬೇಕು. ನಾವು ಕಂಟ್ರೋಲ್ ಆದ್ರೇ ಮನಿ ಕಂಟ್ರೋಲ್ ಆಗೋದು. ನಾವು ನೋಡಿದ ತಕ್ಷಣ ಅದಿಷ್ಟಾಯಿತು ಇದಿಷ್ಟಾಯಿತು ಅಂತ ಎಲ್ಲನೂ ನಾವು ತೊಗೊಳೋದಕ್ಕೆ ಹೋದರೆ ಖಂಡಿತವಾಗ್ಲೂ ನಮ್ಮ ಹತ್ರ ಹಣ ಇರೋದಿಲ್ಲ ಗೈಸ್. ನಮಗೆ ಅವಶ್ಯಕತೆಗಿಂತ ಆಸೆನೇ ಜಾಸ್ತಿ. ನಾವೇನಾದರೂ ಅಂಗಡೀಲಿ ಹೋದ ತಕ್ಷಣ ನೋಡಿದ್ರೆ ನನಗಿದು ಬೇಕು ಅಂತ ತೊಗೊಂಡ್ಬಿಡ್ತೀವಿ. ನಾವು ಏನಾದರೂ ತೊಗೋಬೇಕು ಅಂದರೆ 10 ಸರಿ ಯೋಚನೆ ಮಾಡಿ ನನಗೆ ಅದು ಅವಶ್ಯಕತೆ ಇದೆಯಾ ಅಥವಾ ನನ್ನ ಆಸೆನೇ ಅಂತ. ಅವಶ್ಯಕತೆ ಇದ್ದರೆ ಮಾತ್ರ ತೊಗೊಳ್ಳಿ, ಇಲ್ಲಾಂದರೆ ತೊಗೊಳಕ್ಕೆ ಹೋಗಬೇಡಿ ಅನ್ನೆಸೆಸರಿ ಏನು ಕೂಡ. ಈ ಥರ ನಾನು ಇದರಲ್ಲಿ 4,000 ರೂಪಾಯಿ ಮಂತ್ಲಿ ಹಾಕ್ತೀನಿ, ಎಲ್ಲದರಲ್ಲೂ ದುಡ್ಡು ಸೇವ್ ಮಾಡಿಕೊಂಡು. ಮತ್ತು ಟಿಪ್ಸ್ ನಂಬರ್ 2 ಫ್ರೆಂಡ್ಸ್, ಟಿಪ್ಸ್ ನಂಬರ್ 2 ಏನಂದರೆ, ನಾನು ಚೀಟಿ ಕಟ್ತೀನಿ. ಅದು ನಾವು ಯಾವ ಥರ ಚೀಟಿ ಅಂದರೆ, ನಾನು ಕುಲ್ಕೆ ಚೀಟಿ ಥರ ಕಟ್ತೀನಿ. ಓನ್ಲಿ 10 ಮಂತ್ಸ್ ಕಟ್ಟೋದಷ್ಟೇ. 10 ಮಂತ್ಸ್ ಆದಮೇಲೆ ಅದು ಕ್ಲೋಸ್ ಆಗುತ್ತೆ, ನಮಗೆ ಅಮೌಂಟ್ ಸಿಗುತ್ತೆ. 2 ವರ್ಷ 3 ವರ್ಷ ಕಟ್ಟೋ ಥರ ನಾನು ಯಾವತ್ತೂ ಕಟ್ಟಿಲ್ಲ, ಕಟ್ತಾ ಇಲ್ಲ. ಕಟ್ಬೋದು, ಆದರೆ ನಾನು ಯಾರು ಪರಿಚಯ ಇರ್ತಾರೆ ಅವ್ರ ಹತ್ರ ಮಾತ್ರ ಕಟ್ಟೋದು. ಗೊತ್ತಿಲ್ದಿರೋರ ಹತ್ರ ಎಲ್ಲ ರಿಸ್ಕ್ ತೊಗೊಳಕ್ಕೆ ಹೋಗೋಲ್ಲ ಫ್ರೆಂಡ್ಸ್. 10 ತಿಂಗಳು ಕಟ್ತೀನಿ ಅಷ್ಟೇ. 3,000 ರೂಪಾಯಿ ತಿಂಗಳು ನಾನು ಕುಲ್ಕೆ ಚೀಟಿ ಕಟ್ತೀನಿ. ಅದು 10 ತಿಂಗಳು ಕಟ್ಟಿದ್ರೆ 30,000 ರೂಪಾಯಿ ಸಿಗುತ್ತೆ. ಮತ್ತು ಇದು ಮನಿ ಬಾಕ್ಸಿಗೆ ಒಂದು 4,000 ಹಾಕ್ತೀನಲ್ಲ ವರ್ಷಕ್ಕೆ,
48,000 ಆಗುತ್ತೆ. ಮತ್ತು ಅದೊಂದು 30,000, ಅದಕ್ಕೆ 2,000 ಸೇರಿಸಿದ್ರೆ 80,000 ರೂಪಾಯಿ ಅಲ್ಲೇ ಆಗೋಗುತ್ತೆ ಫ್ರೆಂಡ್ಸ್ ವರ್ಷಕ್ಕೆ ಸೇವ್ ಆಲ್ರೆಡಿ. ಮತ್ತು ನಾವೇನಾದ್ರು ಗೋಲ್ಡ್ ಪರ್ಚೇಸ್ ಮಾಡಬೇಕು ಆ ದುಡ್ಡಲ್ಲಿ ಅಂದರೆ ವೇಸ್ಟ್ ಮಾಡಬಾರ್ದು. ಅಂದರೆ ಹಸ್ಬೆಂಡ್ ಹತ್ರ ಸ್ವಲ್ಪ ಅಮೌಂಟ್ ಇಸ್ಕೊಂಡು ನಾನು ಏನಾದ್ರು ಗೋಲ್ಡ್ ಪರ್ಚೇಸ್ ಮಾಡ್ತೀನಿ. ಅದೇ ಥರ ನಾನು ಮಾಡೋದು ಗೈಸ್ ವರ್ಷ. ನನಗೂ ಫಸ್ಟ್ ಇದು ಬುದ್ಧಿ ಇಷ್ಟು ಗೊತ್ತಿರಲಿಲ್ಲ ಫ್ರೆಂಡ್ಸ್. ಇವಾಗ ನಮಗೆ ಕಷ್ಟ ಬಂದಾಗಲೇ ನಮ್ಗೆ ಗೊತ್ತಾಗೋದು ಬುದ್ಧಿ ಕಲಿಯೋದು. ಅದೇ ಥರ ನಾನು ಕೂಡ ಕಷ್ಟ ಬಂದಮೇಲೆ ನಾನು ಕಲ್ತಿರೋದು ಯಾವ ರೀತಿ ಮನಿ ಸೇವಿಂಗ್ ಮಾಡ್ಬೋದು ಅಂತ. ನೀವು ಕೂಡ ಟ್ರೈ ಮಾಡಿ, ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ, ಎಫೆಕ್ಟಿವ್ ಆಗಿದೆ. ಟಿಪ್ಸ್ ನಂಬರ್ 3 ಫ್ರೆಂಡ್ಸ್, ಮೋಸ್ಟ್ ಇಂಪಾರ್ಟೆಂಟ್ ಹ್ಯಾಬಿಟ್ ಅಂದರೆ ಸ್ಯಾಲ್ರಿ ಬಂದ ತಕ್ಷಣ ನಮ್ಮ ಸೇವಿಂಗ್ಸ್ನ ನಾವು ಫಸ್ಟು ಸಪ್ರೇಟ್ ಮಾಡ್ಕೋಬೇಕು. ನಾವು ಆ್ಯಕ್ಚುಲಿ ಏನು ಮಾಡ್ತೀವಿ ಅಂದರೆ ನಮ್ಮ ಸ್ಯಾಲ್ರಿ ಬಂದ ತಕ್ಷಣ ನಾವು ಫಸ್ಟು ನಮ್ಮ EMI, ಗ್ರೋಸರೀಸ್, ರೆಂಟ್, ಬಿಲ್ಸ್ ಎಲ್ಲ ನಾವು ಫಸ್ಟು ಖರ್ಚು ಮಾಡ್ಕೊಳ್ತೀವಿ. ಅದು ನಮ್ಮ ಅವಶ್ಯಕತೆ ನಾವೆಲ್ಲ ಪೂರ್ತಿ ಮಾಡಿಕೊಂಡು ಆ ನಂತರ ಯೋಚನೆ ಮಾಡ್ತೀವಿ ಸೇವ್ ಮಾಡೋಣ ಅಂತ. ಬಟ್ ಆ್ಯಕ್ಚುಲಿ ಏನಾಗುತ್ತೆ ಅಂದರೆ ನಾವು ಎಲ್ಲ ಖರ್ಚಾದ್ಮೇಲೆ ನಮಗೇನು ಉಳಿಯೋದಿಲ್ಲ. ಅದಕ್ಕೋಸ್ಕರ ನಮಗೆ ಯಾವ ದಿನ ಸ್ಯಾಲ್ರಿ ಸಿಗುತ್ತೆ ಆ ದಿನವೇ 20% ಫಸ್ಟ್ ಸ್ಯಾಲ್ರಿಲಿ ನಾವು ಎತ್ತಿಡೋಣ ಸೇವಿಂಗ್ಸ್ಗೆ ಅಂತಾನೆ. ನಮ್ಮ ಸೇವಿಂಗ್ಸ್ ಅಕೌಂಟ್ ಅಥವಾ ನಮ್ಮ ಸೇವಿಂಗ್ಸ್ ಕಮಿಟ್ಮೆಂಟ್ಸ್ ಏನಿರುತ್ತೆ ಅದ್ರ ಬಗ್ಗೆ ಫಸ್ಟ್ ಯೋಚನೆ ಮಾಡಿ ನಮ್ಮ ಸೇವಿಂಗ್ಸ್ ಸಪ್ರೇಟ್ ಮಾಡ್ಕೊಳ್ಳೋಣ ಸ್ಯಾಲ್ರಿ. ಡಿಜಿಟಲ್ ವಾಲೆಟಲ್ಲಿ ಹಾಕಿ. ಇದು ಯಾವ ಥರ ಅಂದರೆ ಫಸ್ಟ್ ನಮ್ಮ ಸ್ವಂತಕ್ಕೆ ನಾವು ಸೇವ್ ಮಾಡ್ತೀವಿ, ಮಾಡಿ ಏನು ಉಳಿಯುತ್ತೆ ಅದರಲ್ಲಿ ಮಾತ್ರ ನಾವು ಖರ್ಚು ಮಾಡೋಣ. ಆವಾಗ ನಮಗೆ ಗೊತ್ತಾಗ್ಬಿಡುತ್ತೆ ನಾವು ಇನ್ನೂ ನಮ್ಮ ಹತ್ರ ಇರೋದು ಇಷ್ಟೇ ಅಮೌಂಟು, ನಾವು ಕಂಟ್ರೋಲಲ್ಲಿ ಖರ್ಚು ಮಾಡಬೇಕು ಅಂತ. ಸ್ವಲ್ಪ ದಿನ ಕಷ್ಟ ಆಗ್ಬೋದು, ಆಮೇಲೆ ಅದೇ ನಮಗೆ ಹ್ಯಾಬಿಟ್ ಆಗೋಗುತ್ತೆ. ಈ ಥರ ಕಂಟ್ರೋಲಲ್ಲಿ ನಾವು ಖರ್ಚು ಮಾಡಬೇಕು. ನಮ್ಮ ಈ ಚಿಕ್ಕ ಪುಟ್ಟ ಸ್ಟೆಪ್ಸ್ ಫ್ರೆಂಡ್ಸ್ ಲಾಂಗ್ ಟೈಮಲ್ಲಿ ಸ್ಟ್ರಾಂಗ್ ಫೈನಾನ್ಷಿಯಲ್ ಫ್ಯೂಚರ್ ಆಗಿ ನಮಗೆ ಸಿಗುತ್ತೆ. ಇದಾಗಿತ್ತು ಟಿಪ್ಸ್ ನಂಬರ್ 3. ಸ್ಟೆಪ್ಸ್ನ ಫಾಲೋ ಮಾಡಿದ್ರೆ ಖಂಡಿತವಾಗಲೂ ಸೂಪರಾಗಿ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ ಫ್ರೆಂಡ್ಸ್. ನಾನು ಫಸ್ಟು ಮನಿ ಸೇವಿಂಗ್ಸ್ ಏನು ಮಾಡ್ತಾ ಇರಲಿಲ್ಲ. ತುಂಬಾ ಅಂದರೆ ಆನ್ಲೈನ್ ಶಾಪಿಂಗ್ ಮಾಡೋದು, ಅಲ್ಲಿ ಇಲ್ಲಿ ಆಚೆ ಕಡೆ ಜಾಸ್ತಿ ತಿನ್ನೋದು, ಇದೇ ಥರ ಎಲ್ಲ ಮಾಡ್ತಿದ್ದೆ. ಕಷ್ಟ ಬಂದಾಗಲೇ ಎಲ್ಲರಿಗೂ ಗೊತ್ತಾಗೋದು ಯಾರು ಹೆಲ್ಪ್ ಮಾಡ್ತಾರೆ, ಯಾರು ಹೆಲ್ಪ್ ಮಾಡಲ್ಲ, ನಾವು ಕೂಡಿಟ್ಟಿರೋ ಹಣನೇ ನಮಗೆ ಸಹಾಯ ಆಗೋದು ಅಂತ. ಆವಾಗಿಂದ ನಾನು ನನ್ನ ಸ್ವಂತ ಬುದ್ಧಿಯಿಂದ ಮನಿ ಸೇವಿಂಗ್ಸ್ ಮಾಡೋದು ನಾನು ಕಲ್ತಿದ್ದೀನಿ. ನನಗೆ ತುಂಬಾ ಉಪಯೋಗ ಆಗಿದೆ. ನೀವು ಈ ಟಿಪ್ಸ್ ಫಾಲೋ ಮಾಡಿ, ನಿಮಗೂ ಕೂಡ ಉಪಯೋಗ ಆಗುತ್ತೆ. ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನಾನು ಕೂಡ ನಿಮಗೆ ಸಪೋರ್ಟ್ ಮಾಡ್ತೀನಿ. ಮತ್ತೆ ಸಿಗೋಣ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದೊಂದಿಗೆ. ಲವ್ ಯು ಆಲ್, ಬಾಯ್ ಬಾಯ್.